ಕಾಂಗ್ರೆಸ್ಗೆ ಜಿಗಿಯಲು 10 ಶಾಸಕರು ರೆಡಿಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಅತಿ ದೊಡ್ಡ ಶಾಕ್ ಈಗ ಕಾದಿದೆ. ಕಾಂಗ್ರೆಸ್ಗೆ ಜಿಗಿಯಲು 10 ಶಾಸಕರು ರೆಡಿಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಇದರಿಂದ ಶಾಕ್ ಕಾದಿದೆ. ರಾಜ್ಯಕ್ಕೆ ಪಕ್ಷಾಂತರದ ಬಿರುಗಾಳಿ ಅಪ್ಪಳಿಸಲಿದೆಯಾ? ಚುನಾವಣೆಗೂ ಮುನ್ನವೇ ಪಕ್ಷಾಂತರದ ಪರ್ವ ನಡೆಯುತ್ತಾ? ರಾಜಕೀಯದಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಇದು ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ಗೆ ಜಿಗಿಯಲು 10 ಶಾಸಕರು ರೆಡಿಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಇದು ಅತಿ ದೊಡ್ಡ ಶಾಕ್. ರಾಜ್ಯಕ್ಕೆ ಅಪ್ಪಳಿಸಲಿದೆಯಾ ಪಕ್ಷಾಂತರದ ಬಿರುಗಾಳಿ? ಚುನಾವಣೆಗೂ ಮುನ್ನವೇ ಪಕ್ಷಾಂತರದ ಪರ್ವ ನಡೆಯುತ್ತಾ? ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಈಗ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ಗೆ ಜಿಗಿಯಲು ಬಿಜೆಪಿ ಜೆಡಿಎಸ್ನ 10 ಜನ ಶಾಸಕರು ರೆಡಿಯಾಗಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚುನಾವಣೆಗೂ ಮುನ್ನವೇ ರಾಜ್ಯದಲ್ಲಿ ಪಕ್ಷಾಂತರದ ಪರ್ವ ನಡೆಯುತ್ತಾ? ಪಕ್ಷಾಂತರದ ಬಿರುಗಾಳಿ ಬೀಸುತ್ತಾ? ಕಾಡ್ತಾ ಇದೆ. ರಾಜಕೀಯದಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇದು ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ಇನ್ನು ಬಿಜೆಪಿಗರ ಅಡ್ಡ ಮತದಾನ ಅಸಮಾಧಾನವಲ್ಲ, ಇದು ಮಹಾ ಪಕ್ಷಾಂತರದ ಒಂದು ಮುನ್ಸೂಚನೆ. ಕಾಂಗ್ರೆಸ್ಗೆ 10 ಶಾಸಕರು ಜಿಗಿಯುವಂತಹ ಒಂದು ಸೂಚನೆಯನ್ನ ನೀಡಿದ್ದಾರೆ. ಅಡ್ಡ ಮತದಾನ ಏನ್ ನಡೀತೋದು ಬರೀ ಅಡ್ಡ ಮತದಾನ ಅಲ್ಲ, ಇಲ್ಲಿ ಪಕ್ಷಾಂತರದ ಬದಲಾವಣೆ ಬಿರುಗಾಳಿ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಏನು ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಶಾಕ್ ಕಾದಿರುವಂಥದ್ದು, ಅಂದರೆ ಶಾಸಕರು ಕೈ ಬಿಟ್ಟು ಹೋಗ್ತಾರಾ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನುವಂಥದ್ದು ಈಗ ಬಿಜೆಪಿ ಜೆಡಿಎಸ್ನಲ್ಲಿರುವಂತಹ ಪ್ರಶ್ನೆ. ಕಾಂಗ್ರೆಸ್ಗೆ ಜಿಗಿಯಲು 10 ಶಾಸಕರು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ರಾಜ್ಯಕ್ಕೆ ಬದಲಾವಣೆಯ ಬಿರುಗಾಳಿ ಆಗುತ್ತಾ? ಬದಲಾವಣೆ ಆಗುತ್ತಾ? ಪಕ್ಷಾಂತರ ನಡೆಯುತ್ತಾ? ಚುನಾವಣೆಗೂ ಮುನ್ನವೇ ಬದಲಾವಣೆಗಳಾಗುತ್ತಾ? ಪಕ್ಷಾಂತರದ ಪರ್ವ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಗಳಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹತ್ತಿರ ಬರ್ತಾ ಇರುವಂಥದ್ದು, ಎಲ್ಲ ಒಂದು ಕಡೆ ಚುನಾವಣೆಗೂ ಮುನ್ನವೇ ಪಕ್ಷಾಂತರದ ಪರ್ವ ನಡೆಯುತ್ತಾ? ರಾಜಕೀಯದಲ್ಲಿ ಇದು ಹೊಸ ಸಂಚಲನವನ್ನ ಮೂಡಿಸುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಇದು ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ಇನ್ನು ಬಿಜೆಪಿಗರ ಅಡ್ಡ ಮತದಾನ ಅಸಮಾಧಾನವಲ್ಲ, ಇದು ಬರೀ ಇದು ಮಹಾ ಪಕ್ಷಾಂತರದ ಮಹಾ ಮುನ್ಸೂಚನೆಯಾಗಿದೆ. ಇನ್ನಾರು ತಿಂಗಳಲ್ಲಿ ಬಿಜೆಪಿಯಲ್ಲಿ ಮಹಾ ಪಲ್ಲಟ ಆಗುತ್ತಾ? ರಾಜ್ಯ ಬಿಜೆಪಿಗೆ ಪಕ್ಷಾಂತರದ ಬಿರುಗಾಳಿ ಕಾಡುತ್ತಾ? ಪಲ್ಲಟ ಪರ್ವದ ಮುನ್ಸೂಚನೆಯನ್ನ ಈಗ ಹೋಮ್ ಮಿನಿಸ್ಟರ್ ನೀಡಿದ್ದಾರೆ, ಅಂದ್ರೆ ನಮ್ಮ ಗೃಹ ಮಂತ್ರಿ ನೀಡಿದ್ದಾರೆ. ಇಲ್ಲಿ ಪಲ್ಲಟ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ಪ್ರಿಯಾಂಕ್ ಖರ್ಗೆ ನೀಡಿದ್ದಾರೆ. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ಬಿಜೆಪಿಗರ ಅಡ್ಡ ಮತದಾನ ಇದೆಯಲ್ಲ, ಅದು ಬರೀ ಅಡ್ಡ ಮತದಾನ ಅಲ್ಲ, ಬದಲಾವಣೆಯ ಒಂದು ಬಿರುಗಾಳಿಯನ್ನ ಒಂದು ಮುನ್ಸೂಚನೆಯನ್ನ ತೋರಿಸ್ತಾ ಇದೆ. ಮಹಾಪಕ್ಷಾಂತರದ ಒಂದು ಮಹಾ ಮುನ್ಸೂಚನೆಯಾಗಿದೆ. ಇನ್ನು 6 ತಿಂಗಳಲ್ಲಿ ಬಿಜೆಪಿಯಲ್ಲಿ ಮಹಾಪಲ್ಲಟ ಆಗುತ್ತಾ? ರಾಜ್ಯ ಬಿಜೆಪಿಗೆ ಕಾಲಿಡಲಿದೆಯಾ ಪಕ್ಷಾಂತರದ ಬಿರುಗಾಳಿ? ಬಿಜೆಪಿಯ ಶಾಸಕರು ಪಕ್ಷಾಂತರವನ್ನು ಮಾಡ್ತಾರಾ? ಪಲ್ಲಟ ಪರ್ವದ ಮುನ್ಸೂಚನೆಯನ್ನು ಈಗ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ನೀಡಿದ್ದಾರೆ. ಏನಿದು ಪ್ರಿಯಾಂಕ್ ಖರ್ಗೆ ನೀಡಿದಂತಹ ಒಂದು ಸೂಚನೆ? ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನೀಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ ಇದೆಯಲ್ಲ, ಅದು ಬರೀ ಅಡ್ಡ ಮತದಾನ ಅಲ್ಲ, ಬದಲಾಗಿ ಇದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪಕ್ಷಾಂತರದ ಒಂದು ಮಹಾ ಸೂಚನೆಯಾಗಿದೆ. ಇನ್ನಾರು ತಿಂಗಳಲ್ಲಿ ಬಿಜೆಪಿಯಲ್ಲಿ ಒಂದು ಪಕ್ಷಾಂತರ ಆಗುತ್ತಾ? ಅಂದ್ರೆ ಬಿಜೆಪಿಗರು ಪಕ್ಷಾಂತರ ಆಗ್ತಾರಾ? ಇಲ್ಲಿ ಮಹಾಪಲ್ಲಟ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿದೆ. ರಾಜ್ಯ ಬಿಜೆಪಿಗೆ ಕಾಲಿಡಲಿದೆಯಾ ಪಕ್ಷಾಂತರದ ಬಿರುಗಾಳಿ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಏನು ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಈಗ ಪಕ್ಷಾಂತರದ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇನ್ನು ಬಿಜೆಪಿಯ ಕನಿಷ್ಠ 10 ಶಾಸಕರ ವಿಕೆಟ್ ಇಲ್ಲಿ ಪತನ ಆಗುವಂಥದ್ದು. ಜೆಡಿಎಸ್ನ ಕನಿಷ್ಠ 4 ವಿಕೆಟ್ ಡೌನ್ ಆಗುತ್ತೆ. ರಾಜ್ಯ ಬಿಜೆಪಿಯಿಂದ 10 ಮಂದಿ ಕಿತ್ತು ಬರ್ತಾರೆ ನೋಡಿ ಅಂತ ಪ್ರಿಯಾಂಕ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ.
ನಾಳೆ ವೋಟ್ ಹಾಕಿಲ್ಲ ಅಂದ್ರೆ ಬಿಜೆಪಿಗೆ ಬರ್ತಾ ಇತ್ತು ಬರೀ ಒಂದೇ ಒಂದು ಸೀಟ್. ಈಗಲಾದ್ರೂ ರಾಜ್ಯ ಬಿಜೆಪಿಗರು ಎಚ್ಚೆತ್ತುಕೊಳ್ಬೇಕು, ಇಲ್ಲ ಅಂದ್ರೆ 10 ಮಂದಿ ಬಿಜೆಪಿಯಿಂದ ಕಿತ್ತು ಬರ್ತಾರೆ ಅಂತ ಬಿಜೆಪಿಯ ವಿರುದ್ಧವಾಗಿ ಈಗ ಪ್ರಿಯಾಂಕ್ ಖರ್ಗೆ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪಕ್ಷಾಂತರಕ್ಕೆ ಸಜ್ಜಾದಂತಹ ಆ 10 ಶಾಸಕರು ಯಾರ್ಯಾರು ಅನ್ನುವಂಥ ಪ್ರಶ್ನೆಯಲ್ಲಿ ನೋಡುತ್ತೆ. ಕ್ರಾಸ್ ಓಟ್ ಮಾಡಿದಂತಹ ವೀರರೇ ಕಮಲಕ್ಕೆ ಟಾಟಾ ಹೇಳ್ತಾರಾ? ಪಕ್ಷದೊಳಗಿನ ಅಸಮಾಧಾನವನ್ನ ಪಕ್ಷಾಂತರಕ್ಕೆ ತಂದು ನಿಲ್ಲಿಸ್ತಾ ಇದು ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ಪ್ರಿಯಾಂಕ್ ಖರ್ಗೆ ನೀಡಿದಂತಹ ಈ ಒಂದು ಹೇಳಿಕೆ, 10 ಶಾಸಕರು ಏನು ಪಕ್ಷಾಂತರ ಮಾಡ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ನೀಡಿದ್ರು ನೋಡಿ, ಇದು ಈಗ ಬಿಸಿ ಬಿಸಿ ಚರ್ಚೆಗೆ ಗ್ರಾಸ ಆಗಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನು ಕನಿಷ್ಠ 10 ಶಾಸಕರ ವಿಕೆಟ್ ಪತನ ಆಗುತ್ತೆ ಬಿಜೆಪಿಯಲ್ಲಿ. ಇನ್ನು ಜೆಡಿಎಸ್ ನಲ್ಲಿ 4 ಜನ ಪಕ್ಷಾಂತರ ಮಾಡ್ತಾರೆ. ರಾಜ್ಯ ಬಿಜೆಪಿಯಿಂದ 10 ಮಂದಿ ಕಿತ್ತು ಬರ್ತಾರೆ ನೋಡಿ ಅಂತ ಪ್ರಿಯಾಂಕ್ ಖರ್ಗೆ ಈಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ.